Good morning to all. Welcome back to Digital Learning, Department of Collegiate Education. I am Smita, working as Assistant Professor of Commerce at Government First Grade College for Women, Tumkur. Dear students, in this video, I am going to explain about Redressal Agencies for Consumer Disputes, Part 2. This is the topic comes under the paper entitled Business Law, which is prescribed for 6M BCom students. ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾನು ಗ್ರಾಹಕರ ವಿವಾದಗಳಿಗೆ ಪರಿಹಾರ ಏಜೆನ್ಸಿಗಳು ಎನ್ನುವ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಇದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 1986 ಅಂತ ಹೇಳ್ತೀವಿ. ಅಂದರೆ ಗ್ರಾಹಕರ ರಕ್ಷಣಾ ಕಾಯ್ದೆಯಲ್ಲಿ ಬರ್ತಕ್ಕಂಥ ಒಂದು ವಿಷಯವಾಗಿದೆ. ಸೊ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ರಿಡ್ರೆಸಲ್ ಕಮಿಷನ್ ಅಂತ ಹೇಳ್ತೀವಿ ಅದನ್ನ ಇಲ್ಲಿ ಸ್ಟೇಟ್ ಕಮಿಷನ್ ಸೆಕ್ಷನ್ 16 to 19 ಸೆಕ್ಷನ್ 16 to 19 ಅಲ್ಲಿ ಬರುತ್ತೆ. ಇದು ಅದನ್ನ ನಾವು ಇಲ್ಲಿ ಸ್ಟೇಟ್ ಕಮಿಷನ್ ಅಂತ ಹೇಳ್ತೀವಿ ನಾವು ಅದನ್ನ. ಅಂದ್ರೆ ಇಲ್ಲಿ ಇದನ್ನ ಯಾವ ರೀತಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅಂದ್ರೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಯಾವ ರೀತಿಯಿಂದ ರಚಿಸಲಾಗಿದೆ ಅಂತ ಹೇಳೋದಾದ್ರೆ, ಇಟ್ ಇಸ್ ಸೆಟ್ ಅಪ್ ಬೈ ದ ಸ್ಟೇಟ್ ಗವರ್ಮೆಂಟ್ ಬೈ ನೋಟಿಫಿಕೇಶನ್. ನೋಡಿ, ಇದನ್ನ ಸ್ಟೇಟ್ ಗವರ್ಮೆಂಟ್ನವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಬೈ ನೋಟಿಫಿಕೇಶನ್. ಅಂದ್ರೆ ಒಂದು ನೋಟಿಫಿಕೇಶನ್ ಅನ್ನ ಕೊಟ್ಟು ಸ್ಟೇಟ್ ಗವರ್ಮೆಂಟ್ನವರು ಸ್ಟೇಟ್ ಕಮಿಷನ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಕಂಪೋಸಿಷನ್ ಸೆಕ್ಷನ್ 16 ಅಲ್ಲಿ ಹೇಳ್ತೀವಿ ಇದು ಯಾವ ರೀತಿ ಸಂಯೋಜನೆಗೊಂಡಿದೆ ಅಂದ್ರೆ, ಯು ಶಾಲ್ ಹ್ಯಾವ್ ಎ ಪ್ರೆಸಿಡೆಂಟ್ ಅಂಡ್ 2 members, ಒನ್ ಆಫ್ ಹೂಮ್ ಮಸ್ಟ್ ಬಿ ಎ ವುಮೆನ್. ನೋಡಿ, ಇದರಲ್ಲಿ ಒಬ್ಬ ಪ್ರೆಸಿಡೆಂಟ್ ಅಂತ ಇರ್ತಾರೆ, ಇಬ್ರು ಮೆಂಬರ್ಸ್ ಇರ್ತಾರೆ, ಅದರಲ್ಲಿ ಒಬ್ರು ಬಂದು ವುಮೆನ್ ಆಗಿರ್ತಾರೆ. ಅಂದ್ರೆ ಇದು ನೋಡಿ ಯಾವ ರೀತಿ ಇದು ಸಂಯೋಜನೆಗೊಂಡಿದೆ ಅಂತ ಹೇಳಿ. ಸಂಯೋಜನೆಗೊಂಡಿರ್ತಕ್ಕಂಥದ್ದು ಇದರಲ್ಲಿ ಕಾಮನ್ ಆಗಿ ಯಾವ ರೀತಿ ಈ ಡಿಸ್ಟಿಕ್ ಅಲ್ಲಿ ಯಾವ ರೀತಿ ಇರ್ತಾರೆ ಅದೇ ತರ ಇದ್ರಲ್ಲೂ ಒಬ್ಬ ಪ್ರೆಸಿಡೆಂಟ್ ಅಂತ ಇರ್ತಾರೆ, ಮತ್ತೆ ಇಬ್ರು ಅದ್ರ ಜೊತೆಗೆ ಮೆಂಬರ್ಸ್ ಇರ್ತಾರೆ. ಮತ್ತೆ ಅದರಲ್ಲಿ ನೋಡಿ ಮೈನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಒಬ್ರು ವುಮೆನ್ ಆಗಿರ್ತಾರೆ. ಪ್ರತಿಯೊಂದು ಇದರಲ್ಲೂ ಅಷ್ಟೇ ನೋಡಿ, ಡಿಸ್ಟ್ರಿಕ್ಟ್ ಲೆವೆಲಲ್ಲೂ ಮತ್ತೆ ಸ್ಟೇಟ್ ಲೆವೆಲಲ್ಲೂ ಹಾಗೂ ಸೆಂಟ್ರಲ್ ಲೆವೆಲಲ್ಲೂ ಒಬ್ಬ ಮಹಿಳೆಗೆ ಒಂದು ಆದ್ಯತೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಕಂಪಲ್ಸರಿಯಾಗಿ ಒಬ್ರು ವುಮೆನ್ ಇರಬೇಕು ಅಂತ. ಇದರಲ್ಲಿ ಅಪಾಯಿಂಟ್ಮೆಂಟ್ ಅನ್ನ ಯಾವ ರೀತಿ ಮಾಡ್ತಾರೆ ನೋಡಿ, ಅಪಾಯಿಂಟ್ಮೆಂಟ್ ಅನ್ನ ಯಾವ ರೀತಿ ಮಾಡ್ತಾರೆ ಅನ್ನೋದು ನೋಡೋದಾದ್ರೆ, ದ ಪ್ರೆಸಿಡೆಂಟ್ ಈಸ್ ಅಪಾಯಿಂಟೆಡ್ ಇನ್ ಕನ್ಸಲ್ಟೇಷನ್ ವಿತ್ ದ ಚೀಫ್ ಜಸ್ಟಿಸ್ ಆಫ್ ದ ಹೈಕೋರ್ಟ್. ನೋಡಿ, ಇದರ ಒಂದು ಪ್ರೆಸಿಡೆಂಟ್ ಅನ್ನ ಯಾವ ರೀತಿ ಅಪಾಯಿಂಟ್ ಮಾಡ್ತಾರೆ ಅಂದ್ರೆ, ಒಬ್ಬ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಅಂತ ಹೇಳ್ತೀವಿ. ಅಂದ್ರೆ ಹೈಕೋರ್ಟಿನ ಒಬ್ಬ ಚೀಫ್ ಜಸ್ಟಿಸ್ ಅನ್ನ ಕನ್ಸಲ್ಟ್ ಮಾಡಿ ಅವರು ಒಬ್ಬ ಪ್ರೆಸಿಡೆಂಟ್ ಆಗಿರ್ತಾರೆ. ಯಾಕೆಂದ್ರೆ ಇವತ್ತು ಏನು ಕನ್ಸ್ಯೂಮರ್ಸ್ ಬಗ್ಗೆ ನ್ಯಾಯವನ್ನು ಕೊಡಬೇಕು ಅಂದ್ರೆ ಅದ್ರ ಬಗ್ಗೆ ಗೊತ್ತಿರೋರಾಗಿರ್ಬೇಕು, ಲಾ ಬಗ್ಗೆ ಗೊತ್ತಿರೋರಾಗಿರ್ಬೇಕು ಮೇನ್ ಆಗಿ. ಹಾಗಾಗಿ ಇದರಲ್ಲಿ ಒಬ್ಬ ಪ್ರೆಸಿಡೆಂಟ್ ಏನಿದೆ, ಪ್ರೆಸಿಡೆಂಟ್ ಇಸ್ ಅಪಾಯಿಂಟೆಡ್ ಇನ್ ಕನ್ಸಲ್ಟೇಷನ್ ವಿತ್ ಅ ಚೀಫ್ ಜಸ್ಟಿಸ್. ಒಬ್ಬ ಏನು ಪ್ರೆಸಿಡೆಂಟ್ ಅನ್ನ ಯಾವ ರೀತಿ ಅಪಾಯಿಂಟ್ ಮಾಡ್ತಾರೆ ಅಂದ್ರೆ, ಒಬ್ಬ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್, ಹೈಕೋರ್ಟ್ ಇಲ್ಲಿ ಇರ್ತಕ್ಕಂಥ ಚೀಫ್ ಜಸ್ಟಿಸ್ ಅವರನ್ನ ಕನ್ಸಲ್ಟ್ ಮಾಡಿ ಅವರನ್ನ ಇಲ್ಲಿ ನೇಮಕಾತಿಯನ್ನ ಮಾಡ್ತಾರೆ. ಸೊ ದೇ ಆರ್ ಅಪಾಯಿಂಟೆಡ್ ಬೈ ದ ಸ್ಟೇಟ್ ಗವರ್ಮೆಂಟ್ ಅಂಡ್ ದ ರೆಕಮೆಂಡೇಶನ್ ಆಫ್ ದ ಸೆಲೆಕ್ಷನ್ ಕಮಿಟಿ ಆಫ್ 3 persons. ಮತ್ತೆ ಇಲ್ಲಿ ಇದೇನು ಇವರನ್ನ ಯಾವ ರೀತಿ ಅಪಾಯಿಂಟ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಸ್ಟೇಟ್ ಗವರ್ಮೆಂಟ್ ಅನ್ನ ಕನ್ಸಲ್ಟ್ ಮಾಡಿ ಅಲ್ಲಿ 3 persons ಅಂತ ಇರ್ತಾರೆ. ಒಂದು ಸೆಲೆಕ್ಷನ್ ಕಮಿಟಿ ಅಂತ ಇರುತ್ತೆ. ಸೊ ಸೆಲೆಕ್ಷನ್ ಕಮಿಟಿನಲ್ಲಿ ದಟ್ ಈಸ್ ಕಾಂಪೋಸಿಷನ್ ಆಫ್ ದ ಸೆಲೆಕ್ಷನ್ ಕಮಿಟಿ ಇಸ್ ದ ಸೇಮ್ ಆಸ್ ರೆಫರ್ಡ್ ಇನ್ ಅಂಡರ್ ಡಿಸ್ಟಿಕ್ ಫೋರಂ. ಅಂದ್ರೆ ಡಿಸ್ಟಿಕ್ ಫೋರಂ ಅಲ್ಲಿ ಆಲ್ರೆಡಿ ನಮ್ಗೆ ಇದರಲ್ಲಿ ಹೇಳಿದ್ದೆ, ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಅಂದ್ರೆ ಅದರಲ್ಲಿ ಒಬ್ಬ ಚೇರ್ಮನ್ ಅಂತ ಒಬ್ಬ ಇರ್ತಾರೆ ಅಂತ ಹೇಳಿದ್ದೆ ಆಲ್ರೆಡಿ ನಿಮ್ಗೆ. ಅವರು ಪ್ರೆಸಿಡೆಂಟ್ ಆಗಿರ್ತಾರೆ. ದೆನ್ ಮತ್ತೆ 2 members ಇರ್ತಾರೆ, ಅಡಿಷನ್ ಆಗಿ ಏನು 2 members ಏನಿರ್ತಾರೆ. ಮತ್ತೆ ಒಬ್ಬ ಸೆಕ್ರೆಟರಿ ಅಂತ ಇರ್ತಾರೆ. ಅಂದ್ರೆ ಅವ್ರಿಗೆ ಏನು ಅಡಿಷನ್ ಆಗಿ ಅವ್ರಿಗೆ ಲಾ ಬಗ್ಗೆ ಗೊತ್ತಿರ್ತಕ್ಕಂಥ, ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಒಬ್ಬರನ್ನ ಸೆಕ್ರೆಟರಿ ಆಗಿ ನೇಮಕ ಮಾಡ್ಕೊಂಡಿರ್ತಾರೆ. ನೋಡಿ, ಅವರ ಒಂದು ಅಂದ್ರೆ ಅವರ ಒಂದು ರೆಫರೆನ್ಸ್ ಮೇರೆಗೆ ಇವರು ಅಪಾಯಿಂಟ್ ಮಾಡ್ಕೊಂತಾರೆ. ಅಂದ್ರೆ ಅದನ್ನ ಇಲ್ಲಿ ನೋಡಿ 3 persons ಅಂತ ಹೇಳ್ತೀವಿ. ಅಂದ್ರೆ ಅಪಾಯಿಂಟ್ಮೆಂಟ್ಸ್ ಅನ್ನ ಯಾವ ರೀತಿ ಮಾಡ್ತಾರೆ ಅಂದ್ರೆ, ಇದರಲ್ಲಿ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಅಂದ್ರೆ ರೆಕಮೆಂಡೇಶನ್ ಆಫ್ ದ ಸೆಲೆಕ್ಷನ್ ಕಮಿಟಿ ಅಂತ ಹೇಳ್ತೀವಿ. ಅಂದ್ರೆ ಸೆಲೆಕ್ಷನ್ ಕಮಿಟಿ ಅಂತ ಏನಿರ್ತಾರೆ, ನಿಮ್ಗೆ ಆಲ್ರೆಡಿ ಹೇಳಿದೆ ನೋಡಿ 3 persons. ಯಾರ 3 persons ಅಂದ್ರೆ ಡಿಸ್ಟಿಕ್ ಅಲ್ಲಿ ಇದ್ದಂತ ರೀತಿಯಲ್ಲಿ, ಅಂದ್ರೆ ಒಬ್ಬ ಚೇರ್ಮನ್ ಅಂತ ಇರ್ತಾರೆ,
ನಿಮ್ಗೆ ಆಲ್ರೆಡಿ ಹೇಳಿದೆ ನೋಡಿ, ಪ್ರೆಸಿಡೆಂಟ್ ಆಫ್ ದ ಸ್ಟೇಟ್ ಕಮಿಷನ್ ಅಂತ ನಾವೇನು ಹೇಳ್ತೀವಿ, ಒಬ್ಬ ಚೇರ್ಮನ್ ಇರ್ತಾರೆ ಮತ್ತೆ ಇನ್ನೊಬ್ರು 2 ಮೆಂಬರ್ಸ್ ಇರ್ತಾರೆ. ಅಂದ್ರೆ ಅಲ್ಲಿ ಟೋಟಲ್ 3 ಮೆಂಬರ್ಸ್. ಈ 3 ಮೆಂಬರ್ಸ್ ಸೇರಿ ಇವ್ರನ್ನ ಅಪಾಯಿಂಟ್ ಮಾಡ್ತಾರೆ. ದೆನ್ ಕ್ವಾಲಿಫಿಕೇಶನ್ ನೋಡಿ, ಇವರ ಒಂದು ಕ್ವಾಲಿಫಿಕೇಶನ್ ಏನಿರುತ್ತೆ ಅನ್ನೋದು ನೋಡೋದಾದ್ರೆ, ದ ಪ್ರೆಸಿಡೆಂಟ್ ಆಫ್ ಎ ಸ್ಟೇಟ್ ಕಮಿಷನ್ ಮಸ್ಟ್ ಬಿ ಎ ಜಡ್ಜ್ ಆಫ್ ದ ಹೈಕೋರ್ಟ್. ನೋಡಿ ಮೇನ್ ಇಂಪಾರ್ಟೆಂಟ್ ಇದರ ಪ್ರೆಸಿಡೆಂಟ್ ಯಾರನ್ನ ಮಾಡ್ತಾರೆ ಅಂದ್ರೆ ಹೈಕೋರ್ಟ್ ಜಡ್ಜ್ ಆಗಿರ್ಬೇಕು. ಅಂಡ್ ಈಸ್ ಅಪಾಯಿಂಟೆಡ್ ಬೈ ದ ಸ್ಟೇಟ್ ಗವರ್ಮೆಂಟ್. ದ ಕ್ವಾಲಿಫಿಕೇಶನ್ ಆಫ್ ದ 2 ಮೆಂಬರ್ಸ್ ಈಸ್ ಸೇಮ್ ಆಸ್ ಡಿಸ್ಟ್ರಿಕ್ಟ್ ಫೋರಮ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಆಕ್ಚುಲ್ ಆಗಿ ಇಲ್ಲಿ ಏನಾಗಿದೆ ಅಂದ್ರೆ ಕೆಲವು ಕ್ವಾಲಿಫಿಕೇಶನ್ಸ್ ಎಲ್ಲ ಡಿಸ್ಟ್ರಿಕ್ಟ್ ಫೋರಮ್ ಅಲ್ಲಿ ಯಾವ ರೀತಿಯಾಗಿ ಸ್ಟೇಟ್ ಮಾಡಿದ್ದಾರೆ ಅದೇ ರೀತಿಯಲ್ಲೂ ಇಲ್ಲೂ ಇರುತ್ತೆ. ಅಂದ್ರೆ ಇಲ್ಲಿ ಏನಾಗಿರುತ್ತೆ, ಕ್ವಾಲಿಫಿಕೇಶನ್ಸ್ ಅಂತ ತಗೊಂಡಾಗ ಈಗ ಅವ್ರಿಗೆ ಮಿನಿಮಮ್ ಒಂದು ಡಿಗ್ರಿ ಹೋಲ್ಡರು ಆಗಿರ್ಬೇಕು ಅವರು, ಮತ್ತೆ ಲಾ ಬಗ್ಗೆ ಗೊತ್ತಿರಬೇಕು. ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಡಿಸ್ಟ್ರಿಕ್ಟ್ ಫೋರಮ್ ಅಲ್ಲಿ ಯಾವ ರೀತಿ ಅಪಾಯಿಂಟ್ ಮಾಡ್ತಾರೆ ಅಂತೇಳಿ. ಬಟ್ ಪ್ರೆಸಿಡೆಂಟ್ ಬಂದು ಆ ಒಂದು ಕನ್ಸರ್ನಿನ ಹೈಕೋರ್ಟ್ ಜಡ್ಜ್ ಆಗಿರ್ಲೇಬೇಕು. ಇನ್ನು 2 ಮೆಂಬರ್ಸ್ ಏನಿರ್ತಾರೆ ಅವ್ರಿಗೆ ಆ ಒಂದು ಕಾಮರ್ಸ್ ಬಗ್ಗೆ ಗೊತ್ತಿರಬೇಕು, ಲಾ ಬಗ್ಗೆ ಗೊತ್ತಿರಬೇಕು. ಏಕೆಂದ್ರೆ ನೋಡಿ ಇಲ್ಲಿ ಕನ್ಸ್ಯೂಮರ್ಸ್ ಯಾವುದೇ ಒಂದು ಸಮಸ್ಯೆಗಳನ್ನ ತಗೊಂಡು ಬಂದಂತ ಸಂದರ್ಭದಲ್ಲಿ ಕನ್ಸ್ಯೂಮರ್ ನಿಜ ಹೇಳ್ತಾ ಇದ್ದಾನ ಅಥವಾ ಸುಳ್ಳು ಹೇಳ್ತಾ ಇದ್ದಾನ. ಯಾಕೆಂದ್ರೆ ಇವತ್ತು ಕಂಪನಿಯವರು ಎಷ್ಟೋ ಕನ್ಸ್ಯೂಮರ್ಸ್ಗೆ ಮೋಸ ಮಾಡಿರ್ತಾರೆ, ಆದ್ರೆ ಯಾವುದೇ ರೀತಿ ಕೆಲವು ಟೈಮ್ ಎವಿಡೆನ್ಸಸ್ ಇರಲ್ಲ. ಆದ್ರೆ ಮೇಯ್ನ್ ಆಗಿ ಒಂದು ರೆಸಿಪ್ಟ್ ನೋಡಿ, ಮೇಯ್ನ್ ಎವಿಡೆನ್ಸ್ ಏನಪ್ಪಾ ಅಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದೆ, ಆ ಒಂದು ಕಂಪನಿಯಿಂದನೇ ನಾನು ಪರ್ಚೇಸ್ ಮಾಡಿದ್ದೀನಿ ಅಥವಾ ಈ ಒಂದು ಪರ್ಟಿಕ್ಯುಲರ್ ಅಂಗಡಿಯಿಂದ ನಾನು ಪರ್ಚೇಸ್ ಮಾಡಿದ್ದೀನಿ ಅನ್ನೋದಕ್ಕೆ ನಮ್ಮ ಹತ್ರ ರಿಸಿಪ್ಟ್ ಇರಬೇಕು. ನೋಡಿ ರಿಸಿಪ್ಟ್ ಇಲ್ಲ ಅಂತಂದ್ರೆ ಇಲ್ಲಿ ನಾವು ಏನೂ ಮಾಡೋದಕ್ಕೆ ಅವ್ರು ಯಾವುದೇ ರೀತಿಯ ಒಂದು ಜಸ್ಟಿಸ್ ಅನ್ನ ಕೊಡೋದಕ್ಕೆ ಬರೋದಿಲ್ಲ. ಆದ್ರೆ ರಿಸಿಪ್ಟ್ ಇದ್ರೂ ಸಹ ನಮ್ಗೆ ಎಷ್ಟೋ ಸತಿ ಕಂಪನಿಯವರು ಗ್ರಾಹಕರಿಗೆ ಮೋಸ ಮಾಡ್ಬೋದು. ಹಾಗಾಗಿ ಇಲ್ಲಿ ಯಾರ್ದು ತಪ್ಪಿದೆ ನೋಡಿ, ಗ್ರಾಹಕರದೇ ತಪ್ಪಿದ್ಯಾ ಅಥವಾ ಯಾರು ಕಂಪನಿಯವರಿದ್ದಾರೆ ಕಂಪನಿಯವ್ರದೇ ತಪ್ಪಿದ್ಯಾ ಅನ್ನೋದನ್ನ ಜಡ್ಜ್ ಮಾಡಬೇಕು ಅಂದ್ರೆ ಅವರಲ್ಲಿ ನಾಲೆಡ್ಜ್ ಇರಬೇಕು. ನೋಡಿ ಆ 2 ಮೆಂಬರ್ಸ್ ಏನಿರ್ತಾರೆ ಅವರಲ್ಲಿ ನಾಲೆಡ್ಜ್ ಇರಬೇಕು. ನೋಡಿ ಅದ್ರ ಬಗ್ಗೆ ಗೊತ್ತಿರಬೇಕು ಅಲ್ವಾ, ಕಂಪನಿಗಳ ಬಗ್ಗೆ ಗೊತ್ತಿರಬೇಕು, ಲಾ ಬಗ್ಗೆ ಗೊತ್ತಿರಬೇಕು, ಅವನು ಯಾವ ಕೇಸನ್ನ ಫೈಲ್ ಮಾಡಿದಾನೆ, ಆ ಕಂಪನಿ ಯಾವ ಗೂಡ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅನ್ನೋದು ಗೊತ್ತಿರಬೇಕು. ಅಂದ್ರೆ ಓವರ್ ಆಲ್ ಒಂದು ಎಕನಾಮಿಕ್ ಬಗ್ಗೆ, ಒಂದು ಎಕಾನಮಿ ಬಗ್ಗೆ, ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಾಲೆಡ್ಜ್ ಇರಬೇಕು. ಇವನ್ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಈ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ, ಅಂದರೆ ನಾಲೆಡ್ಜ್ ಅಬೌಟ್ ದಿ ಲಾ, ದೆನ್ ಕಾಮರ್ಸ್ ಬಗ್ಗೆ ನಾಲೆಡ್ಜ್ ಇರಬೇಕು, ಎಕನಾಮಿಕ್ಸ್ ಬಗ್ಗೆ ಗೊತ್ತಿರಬೇಕು ಅವ್ರಿಗೆ. ಅಂದರೆ ಓವರ್ ಆಲ್ ನಾಲೆಡ್ಜ್ ಅಂತ ಹೇಳ್ತೀವಿ, ಓವರ್ ಆಲ್ ನಾಲೆಡ್ಜ್ ಅಬೌಟ್ ದಿ ಕನ್ಸರ್ನ್ಡ್ ಲಾಸ್. ನೋಡಿ ಕನ್ಸರ್ನ್ಡ್ ಲಾಸ್ ಏನಿದೆ, ಕಾಯ್ದೆಗಳ ಬಗ್ಗೆ ಅವರಿಗೆ ಒಂದು ನಾಲೆಡ್ಜ್ ಇತ್ತು ಅಂದ್ರೆ ಆಗ ಅವರು ಯಾವುದೇ ರೀತಿಯ ಒಂದು ಜಸ್ಟಿಸ್ ಅನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಈ ಗ್ರಾಹಕರು ಏನ್ ಹೇಳ್ತಾರೋ ಅಂದ್ರೆ ಯಾರಿಗೆ ತಪ್ಪಾಗಿದೆ, ಯಾರಿಗೆ ಮೋಸ ಆಗಿದೆ ಅವರಿಗೆ ಒಂದು ನ್ಯಾಯವನ್ನು ಒದಗಿಸೋದಕ್ಕೆ ಈಸಿ ಆಗುತ್ತೆ ಯಾವಾಗ ಅವರಲ್ಲಿ ನಾಲೆಡ್ಜ್ ಇದ್ದಂತ ಸಂದರ್ಭದಲ್ಲಿ. ದೆನ್ ಪೀರಿಯಡ್ ಆಫ್ ಆಫೀಸ್, every member of the state commission shall hold office for a period of 5 years and there shall be no reappointment. ನೋಡಿ ಇದನ್ನು ಅಷ್ಟೇ ಡಿಸ್ಟ್ರಿಕ್ಟ್ ಅಲ್ಲೂ ಸೇಮ್ ಇದೇ ತರನೇ ಇರುತ್ತೆ. ಅಂದ್ರೆ ಏನಿರ್ತಾರೆ, ಪೀರಿಯಡ್ ಆಫ್ ಆಫೀಸ್ ಎಷ್ಟು ವರ್ಷ ಇರುತ್ತೆ ಅಂದ್ರೆ 5 ವರ್ಷ ಕಾಮನ್ ಆಗಿ ಇರುತ್ತೆ. ಆದ್ರೆ ಇವರನ್ನ ಮತ್ತೆ ರೀಅಪಾಯಿಂಟ್ಮೆಂಟ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಇದ್ರ ತರನೇ ನೋಡಿ, ಇದ್ರಲ್ಲಿ ಆದ್ರೆ ನಮ್ಮ MLA MP ಎಲೆಕ್ಷನ್ಸ್ ಎಲ್ಲ ಅದನ್ನು 5 years ಒಂದ್ಸೇ ಮಾಡ್ತಾರೆ. ಆದ್ರೆ ಅವ್ರು ಮತ್ತೆ ಎಲೆಕ್ಷನ್ಗೆ ನಿಂತ್ಕೋಬಹುದು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸ್ಟೇಟ್ ಕಮಿಷನ್ ಅಲ್ಲಿ ಒಂದು 5 ವರ್ಷ ಇರಬಹುದು ಆಫೀಸಲ್ಲಿ ಅವರು, ಆದ್ರೆ ಮತ್ತೆ ಅವರನ್ನ ರೀಅಪಾಯಿಂಟ್ಮೆಂಟ್ ಮಾಡೋದಿಲ್ಲ. ದೆನ್ ನೆಕ್ಸ್ಟ್ ನೋಡೋದಾದ್ರೆ ನೋಡಿ, ಟರ್ಮ್ಸ್ ಆಫ್ ಸರ್ವಿಸ್ ಅಂದ್ರೆ ಯಾವ ರೀತಿ ಅವರ ಒಂದು ಸೇವೆಗೆ ಯಾವ ರೀತಿ ಇರುತ್ತೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ, ದ ಸ್ಯಾಲರಿ ಅಂಡ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ ದ ಮೆಂಬರ್ಸ್ ಮೇ ಬಿ ಪ್ರಿಸ್ಕ್ರೈಬ್ಡ್ ಬೈ ದ ಸ್ಟೇಟ್ ಗೌರ್ಮೆಂಟ್. ನೋಡಿ ಸ್ಯಾಲರಿ ಎಷ್ಟನ್ನ ಪೇ ಮಾಡ್ಬೋದು, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿರುತ್ತೆ ಅನ್ನೋದನ್ನ ಸ್ಟೇಟ್ ಗೌರ್ಮೆಂಟ್ನವರು ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಡಿಯರ್ ಸ್ಟೂಡೆಂಟ್ಸ್, ಇದರಲ್ಲಿ ಈ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ನೋಡೋದಾದ್ರೆ ಇನ್ನೂ ಅದು ವಾಸ್ಟ್ ಇದೆ, ಕೆಲವೆಲ್ಲ ಹೆಚ್ಚಿನ ಮಾಹಿತಿಗಳಿದೆ. ಬಟ್ ನಿಮ್ಮ ಒಂದು ಪಠ್ಯಕ್ರಮಕ್ಕೆ ಅನುಸಾರವಾಗಿ
ಸ್ವಲ್ಪ ಅವ್ರು ಮಿನಿಮೈಸ್ ಮಾಡಿದ್ದಾರೆ. ಅಂದರೆ ಎಲ್ಲವನ್ನು, ಯಾಕೆಂದರೆ ನೋಡಿ ತೊಗೊಂಡೋದಾಗ ಮತ್ತೆ ಇದರಲ್ಲಿ ಟರ್ಮ್ಸ್ ಆಫ್ ಆಫೀಸ್ ಸರ್ವಿಸ್ ಅಂತ ತೊಗೊಂಡಾಗ ಸುಮಾರು ಹೇಳ್ತಾರೆ, ಇನ್ಫಾರ್ಮೇಷನ್ಸನ್ನು ಹೇಳ್ತಾರೆ, ಕಂಡೀಷನ್ಸನ್ನು ಹೇಳ್ತಾರೆ. ಆದರೆ ನಿಮಗೆ ಇಲ್ಲಿ ಏನೋ ಎಕ್ಸಾಮಿನೇಷನಲ್ಲಿ ಒಂದು 15 ಮಾರ್ಕ್ಸ್ಗೆ ಕೇಳೋದ್ರಿಂದ, ಅಂದರೆ ಎಲ್ಲನೂ ಸೇರಿಸಿ ನೋಡಿ ಇಲ್ಲಿ ಯಾವ ರೀತಿ ಎಕ್ಸಾಮ್ಸಲ್ಲಿ ನಿಮ್ಗೆ ಇರುತ್ತೆ ಅಂದರೆ ಕ್ವಶನ್ಸು ನಿಮಗೆ ಎಕ್ಸ್ಪ್ಲೈನ್ ಅಬೌಟ್ ದ ರಿಡ್ರೆಸಲ್ ಏಜೆನ್ಸೀಸ್ ಅಂತ ಕೇಳ್ತಾರೆ. ಆವಾಗ ಅಲ್ಲಿ ಇನ್ಕ್ಲೂಡಿಂಗ್ 3 ರಿಡ್ರೆಸಲ್ ಏಜೆನ್ಸೀಸ್ ಬಗ್ಗೆನೂ ನೀವು ಎಕ್ಸ್ಪ್ಲನೇಷನ್ನ ಕೊಡಬೇಕಾಗತ್ತೆ. ದಟ್ ಈಸ್ ಡಿಸ್ಟಿಕ್, ಸ್ಟೇಟ್ ಆ್ಯಂಡ್ ಸೆಂಟ್ರಲ್. ನೋಡಿ ಈ 3 ಸೇರಿಸಿ ನಾವು ಹೇಳೋದ್ರಿಂದ ಏನು ಈ ಲಾ ತುಂಬ ಒಂದು ವೈಡ್ ಎಕ್ಸ್ಪ್ಲನೇಷನ್ ಏನು ಕೊಟ್ಟಿದ್ದಾರೆ, ಅದರ ಅಷ್ಟೊಂದು ಅವಶ್ಯಕತೆ ಇರೋದಿಲ್ಲ. ಅಂದರೆ ಮೇಯ್ನ್ ಯಾವ ರೀತಿ ನೋಡಿ ಅಪಾಯಿಂಟ್ಮೆಂಟ್ ಯಾವ ರೀತಿ ಮಾಡ್ತಾರೆ, ಮತ್ತು ಇದರ ಕಂಪೋಸಿಷನ್ ಯಾವ ಥರ ಇದೆ ಅಂದರೆ ಬ್ರೀಫ್ ಆಗಿ ನೀವು ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟರೆ ಸಾಕಾಗುತ್ತೆ. ಹಾಗಾಗಿ ನೋಡಿ ಇಲ್ಲಿ ಸರ್ವಿಸ್ ಟರ್ಮ್ಸ್ ಆಫ್ ಸರ್ವಿಸ್ ಯಾವ ಥರ ಇರುತ್ತೆ ಅನ್ನೋದನ್ನು ಸ್ಟೇಟ್ ಗೌರ್ಮೆಂಟ್ನವರು ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಸ್ಯಾಲ್ರಿ ಯಾವ ರೀತಿಯಾಗಿ ಪೇಮೆಂಟ್ ಮಾಡಬೇಕು ಅವ್ರಿಗೆ, ಮತ್ತು ಕಂಡೀಷನ್ಸ್ ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲನೂ ಸಹ ಸ್ಟೇಟ್ ಗೌರ್ಮೆಂಟ್ನವರು ಅದನ್ನು ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ದೆನ್ ಜುರಿಸ್ಡಿಕ್ಷನ್ ನೋಡಿ, ಇದರ ವ್ಯಾಪ್ತಿ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ, ದ ಜುರಿಸ್ಡಿಕ್ಷನ್ ಆಫ್ ದ ಸ್ಟೇಟ್ ಕಮಿಷನ್ ಈಸ್ ಲಿಮಿಟೆಡ್ ಟು ದ ಎಕ್ಸ್ಟೆಂಟ್ ಆಫ್ compensation value of above rupees 20 lakhs and up to rupees 1 crore and appeals against the order of any district forum in the state ಅಂತ ಹೇಳ್ತೀವಿ. ಅಂದ್ರೆ ಇದರ ವ್ಯಾಪ್ತಿ ಎಷ್ಟು ಇನ್ಕ್ಲೂಡ್ ಆಗುತ್ತೆ ಅಂದ್ರೆ, ಈ ಒಂದು ಸ್ಟೇಟ್ ಕಮಿಷನ್ಲಿ ಬರ್ತಕ್ಕಂಥದ್ದು ಅಂದ್ರೆ ಏನು ನೀವು ಪರಿಹಾರವನ್ನ ಕೊಡ್ತಾ ಇದ್ದೀರಾ ಗ್ರಾಹಕರಿಗೆ, ಅದಕ್ಕೆ ಲಿಮಿಟೇಷನ್ ಅನ್ನ ಹೇಳ್ತಾರೆ. ಎಲ್ಲಿವರೆಗೂ ಹೇಳ್ತಾರೆ ಅಂದ್ರೆ ಅಪ್ ಟು 20 lakhs ವರೆಗೂ ಹೇಳ್ತಾರೆ. ನೋಡಿ 20 ಲಕ್ಷದ ಅಂದ್ರೆ ಅಬೌವ್ 20 lakhs ನೋಡಿ, ಅಪ್ ಟು 20 lakhs ಎಲ್ಲಿ ಬರುತ್ತೆ ಅಂದ್ರೆ ಡಿಸ್ಟಿಕ್ ಅಲ್ಲಿ ಬರುತ್ತೆ. ಅಂದ್ರೆ ಜಿಲ್ಲಾ ಒಂದು ರಿಡ್ರೆಸಲ್ ಕಮಿಷನ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಒಂದು ಜಿಲ್ಲಾ ಫೋರಮ್ಸ್ ಅಂತ ಹೇಳ್ತೀವಿ, ಅಲ್ಲಿಗೆ ಬರುತ್ತೆ ಅಪ್ ಟು 20 lakhs. ಬಟ್ ಇಲ್ಲಿ ಸ್ಟೇಟ್ ಅಲ್ಲಿ ನಮಗೆ 20 lakhsಗಿನ್ನ ಹೆಚ್ಚಿಗೆ ಇರಬೇಕು, ಬಟ್ ಅಪ್ ಟು 1 crore ವರೆಗೂ ಇರುತ್ತೆ. 1 ಕೋಟಿವರೆಗೂ ಸಹ ಏನೋ ಒಂದು ಪರಿಹಾರವನ್ನು ಕೊಡ್ತಾರೆ. ಅಷ್ಟು ಅಮೌಂಟು ಇದರ ಒಂದು ಸ್ಟೇಟ್ ಕಮಿಷನ್ನ ಒಂದು ವ್ಯಾಪ್ತಿಯಲ್ಲಿ ಬರುತ್ತೆ. ಮತ್ತೆ ಅಪೀಲ್ಸ್ ಅಗೇನ್ಸ್ಟ್ ದ ಆರ್ಡರ್ಸ್ ಆಫ್ ಎನಿ ಡಿಸ್ಟ್ರಿಕ್ಟ್ ಫೋರಮ್ ಇನ್ ದ ಸ್ಟೇಟ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಅಪೀಲ್ಸ್ ಅಗೇನ್ಸ್ಟ್ ದ ಆರ್ಡರ್ ಆಫ್ ಎನಿ ಡಿಸ್ಟ್ರಿಕ್ಟ್ ಫೋರಮ್ ಅಂದ್ರೆ ಡಿಸ್ಟ್ರಿಕ್ಟ್ ಫೋರಮ್ ಅಲ್ಲಿ ಹೋಗಿದ್ದೀರಾ, ಅಲ್ಲಿ ಒಂದು ಅಪೀಲ್ ಅನ್ನ ಕೊಟ್ಟಿದ್ದೀರಾ, ಅವರು ಏನು ಒಂದು ಜಡ್ಜ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಆ ಜಡ್ಜ್ಮೆಂಟ್ ನಮಗೆ ಇಷ್ಟ ಆಗದೆ ಇದ್ರೆ ಅಂದ್ರೆ ನಿಮ್ಗೆ ಆಲ್ರೆಡಿ ನೋಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳಿದೆ ನಿಮಗೆ, ಒಂದು ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹೋಗಿದ್ದೀರಾ, ಅವ್ರೇನೋ ಒಂದು ನಮಗೆ ಒಂದು ಜಡ್ಜ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಆ ಜಡ್ಜ್ಮೆಂಟ್ ನಮ್ಮ ಎಗ್ನೆಸ್ಟ್ ಆಗಿತ್ತು, ನಮಗೆ ಅದು ಸಮಾಧಾನ ಅಂತ ಅನಿಸ್ಲಿಲ್ಲ, ಆಗ ನಾವು ಈ ಸ್ಟೇಟ್ ಕಮಿಷನ್ಗೆ ಮತ್ತೆ ಅಪೀಲ್ ಹೋಗ್ಬೋದು. ನೋಡಿ ಆ ಅಪೀಲನ್ನು ಸಹ ಇದರ ಒಂದು ವ್ಯಾಪ್ತಿಗೆ ಬರುತ್ತೆ. ಏಕೆಂದ್ರೆ ಎಷ್ಟೋ ಸತಿ ಕೆಲವೊಮ್ಮೆ ಅವ್ರೇನು ಅಂದ್ರೆ ದಾಖಲೆಗಳು ಇಂಪಾರ್ಟೆಂಟ್ ಆಗುತ್ತೆ ತುಂಬಾ. ಇವತ್ತು ಯಾವುದೇ ಒಂದು ನಾವು ಕೋರ್ಟ್ ಅಲ್ಲಿ ನಮ್ಮ ಕಡೆಗೆ ಅದು ಕೇಸ್ ಆಗಬೇಕು ಅಂದ್ರೆ ಮೇನ್ ಎವಿಡೆನ್ಸಸ್ ಇರಬೇಕು. ಕೆಲವು ಟೈಮು ಆ ಸಂದರ್ಭದಲ್ಲಿ ಇವ್ರಿಗೆ ಎವಿಡೆನ್ಸಸ್ ಅನ್ನ ಕೊಡಕ್ಕಾಗೋದಿಲ್ಲ, ಏನೋ ಸಮಸ್ಯೆ ಆಗತ್ತೆ, ಆದ್ರೆ ಇಮಿಡಿಯೇಟ್ ಕೋರ್ಟ್ಗೆ ಹೋಗಿ ಅಟೆಂಡ್ ಆಗ್ಬೇಕಾಗಿ ಬರುತ್ತೆ. ಆ ಸಂದರ್ಭದಲ್ಲಿ ಇವರು ಏನಾದ್ರೂ ಡಿಸ್ಟ್ರಿಕ್ಟ್ನವರು ಕೊಟ್ಟಂತಹ ಒಂದು ಜಡ್ಜ್ಮೆಂಟು ಇವ್ರಿಗೆ ಇಷ್ಟ ಆಗಿಲ್ಲ ಅಂತಂತ ಒಂದು ಸಂದರ್ಭದಲ್ಲಿ ಇವರು ಫರ್ದರ್ ಒಂದು ಹೈಯರ್ ಅಥಾರಿಟಿಗೆ ಏನೋ ಅಪೀಲ್ ಹೋಗ್ತಾರೆ, ಅದು ಸ್ಟೇಟ್ ಕಮಿಷನ್ಗೆ ಅಪೀಲ್ ಹೋಗ್ಬೋದು. ಸೊ ಅದನ್ನು ಸಹ ಇದರ ಒಂದು ವ್ಯಾಪ್ತಿಯಲ್ಲಿ ಬರುತ್ತೆ. ದೆನ್ ಟ್ರೀಟ್ಮೆಂಟ್ ಆಫ್ ಕಂಪ್ಲೈಂಟ್ ಅಂತ ಹೇಳ್ತೀವಿ. ಅಂದ್ರೆ ಕಂಪ್ಲೈಂಟ್ ಅನ್ನ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾರೆ ಅಂದ್ರೆ, the rule of section 12, 13, 14 and procedure explained under district forum may be applicable to the state committee also. ಅಂದ್ರೆ ಕಂಪ್ಲೈಂಟ್ ಏನ್ ಬರುತ್ತೆ, ಆ ಕಂಪ್ಲೈಂಟ್ ಅನ್ನ ಯಾವ ರೀತಿ ಇವರು ಟ್ರೀಟ್ ಮಾಡ್ತಾರೆ ಅಂದ್ರೆ ನೋಡಿ, ಸೆಕ್ಷನ್ 12, 13, 14 ಅಂತ ಹೇಳಿ ಒಂದು ಪ್ರೊಸೀಜರ್ಸ್ ಏನಿದೆ ಡಿಸ್ಟ್ರಿಕ್ಟ್ ಫೋರಮ್ ಅಲ್ಲಿ ಇರ್ತಕ್ಕಂಥ ಪ್ರೊಸೀಜರ್ಸ್ ಪ್ರಕಾರನೇ ಇಲ್ಲೂ ಸಹ ಅದು ಅಪ್ಲಿಕೇಬಲ್ ಆಗುತ್ತೆ. ಅಂದ್ರೆ ಇಲ್ಲಿ ಪ್ರೊಸೀಜರ್ಸ್ ನೋಡಿ ಯಾವ ರೀತಿ ಇವಾಗ, ಯಾಕೆಂದ್ರೆ ಡೈರೆಕ್ಟ್ ಆಗಿ ನಾವು ಕೋರ್ಟ್ಗೆ ಹೋಗೋಕ್ಕಾಗೋದಿಲ್ಲ, ಒಂದು ಪ್ರೊಸೀಜರ್ ಇರುತ್ತೆ. ಅದಕ್ಕೆ
ಒಂದು ಕಂಪ್ಲೇಂಟ್ ಅನ್ನ ಕೊಡ್ತೀವಿ, ಕಂಪ್ಲೇಂಟ್ ಅನ್ನ ಕೊಟ್ಟಾಗ ಇಂಥ ದಿನ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡ್ತಾರೆ, ಅಂತ ದಿನ ನಾವು ಹೋಗ್ಬೇಕಾಗತ್ತೆ. ಹೋದಂತ ಸಂದರ್ಭದಲ್ಲಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ನಾವು ಒದಗಿಸ್ಬೇಕಾಗತ್ತೆ. ಸೊ ಆ ದಾಖಲೆಗಳನ್ನೆಲ್ಲವನ್ನು ಸಹ ಪರಿಶೀಲಿಸಿ ಅವರು ನಮಗೆ ಒಂದು ತೀರ್ಮಾನವನ್ನ ಕೊಡ್ತಾರೆ. ಹಾಗಾಗಿ ಇದೆಲ್ಲವನ್ನು ಸಹ ಈಗ ಸೆಕ್ಷನ್ 12, 13, 14 ಅಂತ ಏನೆಲ್ಲ ಒಂದು ಪ್ರೊಸೀಜರ್ ಇದೆ ಡಿಸ್ಟ್ರಿಕ್ಟ್ ಫೋರಮ್ ಅಲ್ಲಿ, ಅದೇ ರೀತಿಯಲ್ಲಿ ಈ ಒಂದು ಸ್ಟೇಟ್ ಕಮಿಷನ್ ಅಲ್ಲೂ ಸಹ ಇರುತ್ತೆ. ದೆನ್ ಪವರ್ಸ್ ಯಾವ ರೀತಿ ಇದೆ ನೋಡಿ, ಇವಾಗ ಅಧಿಕಾರ ಯಾವ ರೀತಿ ಇದೆ ಅಂದ್ರೆ, ಇಟ್ ಹ್ಯಾಸ್ ಪವರ್ಸ್ ಆಫ್ ಎ ಸಿವಿಲ್ ಕೋರ್ಟ್. It can call for the records and issue an appropriate order in any consumer dispute pending before it, and also the dispute decided by any district forum within the state ಅಂತ ಹೇಳ್ತೀವಿ. Then it can issue an order to the opposite party directly to do one or more things referred under section 14. ಅಂದ್ರೆ ಇಲ್ಲಿ ನೋಡಿ, ಇದು ಡಿಸ್ಟ್ರಿಕ್ಟ್ ನಿಮ್ಗೆ ಆಲ್ರೆಡಿ ಹೇಳಿದೆ 3 ಟೈರ್ ಕ್ವಾಶಿ ಜುಡಿಷಿಯಲ್ ಫೋರಮ್ಸ್ ಅಂತ ಹೇಳಿ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇರುತ್ತೆ, ಮತ್ತೆ ಸ್ಟೇಟ್ ಲೆವೆಲ್ ಅಲ್ಲಿ ಇರುತ್ತೆ, ಮತ್ತೆ ಸೆಂಟ್ರಲ್ ಲೆವೆಲ್ ಅಲ್ಲಿ ಇರುತ್ತೆ. ಹಾಗಾಗಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಯಾವ ರೀತಿಯ ಕೆಲವು ಆರ್ಡರ್ಸ್ ಅನ್ನ ಕೊಡ್ತಾರೆ, ಅದೇ ರೀತಿಯಲ್ಲಿ ಈ ಒಂದು ಸ್ಟೇಟ್ ಲೆವೆಲ್ ಅಲ್ಲೂ ಸಹ ಆರ್ಡರ್ಸ್ ಅನ್ನ ಕೊಡಬಹುದು. ಹಾಗಾಗಿ ನೋಡಿ, ಇವರ ಅಧಿಕಾರ ಎಷ್ಟಿರುತ್ತೆ ಅಂದ್ರೆ, ಸಿವಿಲ್ ಕೋರ್ಟ್ ಅಲ್ಲಿ ಯಾವ ರೀತಿ ಒಬ್ಬ ಜಡ್ಜಸ್ಗೆ ಅಧಿಕಾರಗಳಿರುತ್ತೆ, ಅದೇ ರೀತಿಯಲ್ಲಿ ಇವ್ರಿಗೂ ಸಹ ಅಧಿಕಾರ ಇರುತ್ತೆ. ಹಾಗಾಗಿ ಇವರು ದೆನ್ ಇಟ್ ಕ್ಯಾನ್ ಕಾಲ್ ಫಾರ್ ರೆಕಾರ್ಡ್ಸ್ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನೋಡಿ, ಮುಖ್ಯವಾಗಿ ಯಾವುದೇ ಒಂದು ಒಂದು ತೀರ್ಮಾನವನ್ನ ಮಾಡಬೇಕು ಅಂದ್ರೆ, ನಿಮ್ಗೆ ಆಲ್ರೆಡಿ ಹೇಳಿದಂತೆ ನಾನು ನಿಮ್ಗೆ ರೆಕಾರ್ಡ್ಸ್ ಇಂಪಾರ್ಟೆಂಟ್ ಅಲ್ವಾ. ಕೇಳ್ತಾರೆ ನೋಡಿ, ಈ ರೆಕಾರ್ಡ್ಸ್ ಅನ್ನ ಕೊಡಿ, ಅದಕ್ಕೆ ಸಂಬಂಧಪಟ್ಟಂತೆ ರೆಕಾರ್ಡ್ಸ್ ಅನ್ನು ಕೊಡಿ ಅಂತ ಹೇಳಿ ಕೇಳ್ತಾರೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ರೋಪ್ರಿಯೇಟ್ ಆರ್ಡರ್ ಅನ್ನು ಸಹ ಕೊಡ್ತಾರೆ. ಸೊ ಎನಿ ಕನ್ಸ್ಯೂಮರ್ ಡಿಸ್ಪ್ಯೂಟ್ ಪೆಂಡಿಂಗ್ ಬಿಫೋರ್ ಇಟ್, ಅಂದ್ರೆ ಯಾವುದೇ ಡಿಸ್ಪ್ಯೂಟ್ಸ್ ಇವರ ಪೆಂಡಿಂಗ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಕೇಳಿ, ದಾಖಲೆಗಳಿಗೆ ಅನುಸಾರವಾಗಿ ಇವರು ಆರ್ಡರ್ಸ್ ಅನ್ನ ಕೊಡ್ತಾರೆ. ಸೊ ಅಂಡ್ ಆಲ್ಸೋ ಇಟ್ ಈಸ್ ಡಿಸೈಡೆಡ್ ಬೈ ಎನಿ ಡಿಸ್ಟ್ರಿಕ್ಟ್ ಫೋರಮ್. ಮತ್ತು ಡಿಸ್ಟ್ರಿಕ್ಟ್ ಫೋರಮ್ ಅಲ್ಲಿ ಪೆಂಡಿಂಗ್ ಇದ್ದಂಥದ್ದು ನೋಡಿ, ಡಿಸ್ಟ್ರಿಕ್ಟ್ ಫೋರಮ್ಗೆ ಹೋಗಿದ್ದೀರಾ, ಅದು ಸಮಾಧಾನ ಆಗಲಿಲ್ಲ, ಅದಕ್ಕೆ ಸ್ಟೇಟ್ಗೆ ಅಪೀಲ್ ಮಾಡ್ಕೊಂಡಿದ್ದೀರಾ, ಆ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನ ಇವರು ಪರಿಶೀಲಿಸಿ ಒಂದು ಜಡ್ಜ್ಮೆಂಟ್ ಅನ್ನ ಕೊಡ್ತಾರೆ. ದಟ್ ಈಸ್ ವಿತ್ ಇನ್ ದಿ ಸ್ಟೇಟ್. ಮತ್ತೆ ಇವರು ಆರ್ಡರ್ಸ್ ಅನ್ನು ಸಹ ಅದಕ್ಕೆ ಸಂಬಂಧಪಟ್ಟಂತೆ ಇಶ್ಯೂ ಮಾಡ್ತಾರೆ. ನೋಡಿ, ಆರ್ಡರ್ಸ್ ಅನ್ನ ಇಶ್ಯೂ ಮಾಡಬೇಕು ಅಂದ್ರೆ ಏನದನ್ನೆಲ್ಲ ಕೊಡ್ಬೋದು. ಅಗೇನ್ ನೋಡಿ, ಗೂಡ್ಸ್ ಅನ್ನ ರಿಪ್ಲೇಸ್ ಮಾಡಿ ಅಂತ ಹೇಳ್ಬೋದು. ಯಾಕೆಂದ್ರೆ ಇವತ್ತು ನೋಡಿ, ಒಬ್ಬ ಕನ್ಸ್ಯೂಮರ್ಗೆ ಏನು ಲಾಸ್ ಆಗಿರುತ್ತೆ, ಆ ಲಾಸ್ ಆದಂತ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟು ಲಾಸ್ ಆಗಿದೆ ನೋಡಿ, ರೆಕಾರ್ಡ್ಸ್ ಗಳನ್ನ ವೆರಿಫೈ ಮಾಡಿದಾಗ ಗೊತ್ತಾಗುತ್ತೆ. ಸೊ ಕನ್ಸ್ಯೂಮರ್ಗೆ ಮೋಸ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಆಗ ಹೇಳ್ತಾರೆ ನೋಡಿ, ಆರ್ಡರ್ಸ್ ಅನ್ನ ಇಶ್ಯೂ ಮಾಡ್ತಾರೆ. ಯಾವ ರೀತಿ ಟು ರಿಪ್ಲೇಸ್ ದ ಗೂಡ್ಸ್ ವಿತ್ ಇನ್ ದಿ ಆರ್ ನ್ಯೂ ಗೂಡ್ಸ್. ಗೂಡ್ಸ್ ಅನ್ನ ರಿಪ್ಲೇಸ್ ಮಾಡಿ ಅಥವಾ ನ್ಯೂ ಗೂಡ್ಸ್ ಅನ್ನ ಕೊಡಿ. ಯಾಕೆಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದೆ ನೋಡಿ, ಪ್ರೀವಿಯಸ್ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದೆ, ನಾನು ಒಂದು 50,000 ರೂಪಾಯಿಯಷ್ಟು ನಾನು ಬಂಡವಾಳ ಹಾಕ್ಬಿಟ್ಟು ಯಾವುದಾದ್ರೂ ಒಂದು ರೆಫ್ರಿಜಿರೇಟರ್ ಅನ್ನ ನಾನು ಪರ್ಚೇಸ್ ಮಾಡ್ಕೊಂಡ್ಬಂದಿದ್ದೀನಿ, ಅಥವಾ ವಾಷಿಂಗ್ ಮಿಷಿನ್ ಅನ್ನ ಪರ್ಚೇಸ್ ಮಾಡ್ಕೊಂಡ್ಬಂದಿದ್ದೀನಿ. ನೋಡಿ, ಕನ್ಸ್ಯೂಮರ್ ಡ್ಯೂರಬಲ್ ಗೂಡ್ಸ್ ಅನ್ನೋದನ್ನ ನಾವಿಲ್ಲಿ ತಗೊಂತೀವಿ. ಯಾಕೆಂದ್ರೆ ಕೆಲವು ಸಣ್ಣ ಪುಟ್ಟ ಇದಕ್ಕಾದ್ರೆ ಯಾರನ್ನು ಕೋರ್ಟ್ವರೆಗೂ ಬರೋದಿಲ್ಲ ಅಲ್ವಾ. ಯಾಕೆಂದ್ರೆ ನೋಡಿ, ಆ ಕೋರ್ಟ್ಗೆ ಹೋಗ್ಬೇಕು, ಅಲ್ಲಿಂದ ನಾವೆಲ್ಲೋ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಓಡಾಡಕ್ಕೇನೆ ನಮ್ಗೆ ಎಷ್ಟೋ ದುಡ್ಡು ಖರ್ಚಾಗಿರುತ್ತೆ ಇಲ್ಲಿ. ಹಾಗಾಗಿ ಡ್ಯೂರಬಲ್ ಗೂಡ್ಸ್ ಅಂತ ನಾವೇನು ಹೇಳ್ತೀವಿ, ಕನ್ಸ್ಯೂಮರ್ ಡ್ಯೂರಬಲ್ ಗೂಡ್ಸ್ ಅಲ್ಲಿ, ಯಾಕೆಂದ್ರೆ ಅಲ್ಲಿ ಕೆಲವು ಥೌಸಂಡ್ಸ್ ಟುಗೆದರ್ ಅಥವಾ ಲ್ಯಾಕ್ಸ್ ಟುಗೆದರ್ ಗ್ರಾಹಕರಿಗೆ ನಷ್ಟ ಆಗಿರುತ್ತೆ. ಆ ಸಂದರ್ಭದಲ್ಲಿ ಅವರು ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅವ್ರಿಗೆ ಎಷ್ಟು ಲಾಸ್ ಆಗಿದೆ ನೋಡಿ, ಅಷ್ಟು ಲಾಸ್ ಅನ್ನ ನೀವು ಕೊಡಿ ಅಂತ ಹೇಳಿ ಆರ್ಡರ್ಸ್ ಅನ್ನ ಕೊಡ್ಬೋದು. ಅಥವಾ ಗೂಡ್ಸ್ ಅನ್ನೇ ರಿಪ್ಲೇಸ್ ಮಾಡಿ ಅಂತ ಹೇಳ್ಬೋದು ಅಲ್ವಾ. ಕೆಲವು ಸತಿ ಹೇಳಿರ್ತಾರೆ ನೋಡಿ. ಮತ್ತೆ ಇನ್ನೊಂದು ನೋಡಿ, ನಾನು ಮತ್ತೆ ನೀವು ಎಲ್ಲರೂ ಮೇನ್ ಆಗಿ ನಾವು ನೋಡ್ಬೇಕಾದೇನಪ್ಪಾ ಅಂದ್ರೆ ನೋಡಿ, ಕೆಲವು ಗ್ಯಾರಂಟಿ ಅಂಡ್ ವಾರಂಟಿ ಅಂತ ಏನು ಕೆಲವ್ರು ಕೊಡ್ತಾರೆ, ಅದರಲ್ಲಿ ನಾವೆಲ್ಲರೂ ಏನಪ್ಪಾ ಅಂದ್ರೆ ನೋಡಿ, ಇನ್ನೊಂದು 10 ವರ್ಷ ಗ್ಯಾರಂಟಿ, ಇವ್ರು 5 ವರ್ಷ ಕೊಟ್ಟಿದ್ದಾರೆ, ಇವ್ರು 10 ವರ್ಷ ಕೊಟ್ಟಿದ್ದಾರೆ, ಇವ್ರು 8 ವರ್ಷ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕೆಲವು ಸತಿ ನಾವೇನ್ ಮಾಡ್ತೀವಿ, ಯಾರು ಎಷ್ಟು ವರ್ಷ ಜಾಸ್ತಿ ಗ್ಯಾರಂಟಿ ಕೊಟ್ಟಿದ್ದಾರೆ ಅವ್ರ ಹತ್ರಕ್ಕೆ ಹೋಗ್ತೀವಿ. ಆದ್ರೆ ಕೆಲವು ಸತಿ ನೋಡಿ, ಅವರಲ್ಲಿ ಅಲ್ಲಿ ಹೇಳಿರ್ತಾರೆ, ಏನೋ ಒಂದು ಕಂಡೀಷನ್ಸ್ ಹಾಕಿರ್ತಾರೆ ಅಲ್ಲಿ. ಏನಪ್ಪಾ ಅಂದ್ರೆ ನೋಡಿ, ಗ್ಯಾರಂಟಿ ಅಥವಾ ವಾರಂಟಿ ಇಸ್ ಅಪ್ಲಿಕೇಬಲ್
ನಾರ್ಮಲ್ ಕಂಡೀಷನ್ ಇದ್ದಾಗ ಅಲ್ವಾ, ಇವಕ್ಕೆ ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ ನೋಡಿ, ನಾನೊಂದು ಒಂದು ವಾಷಿಂಗ್ ಮಿಷಿನ್ ತೊಗೊಂಬಂದೆ, ಅದನ್ನು ಆನ್ ಮಾಡಿ ಬಿಟ್ಬಿಟ್ಟಿದ್ದೀನಿ ನಾನು, ಏನೋ ಗುಡುಗು ಸಿಡ್ಲು ಬಂತು, ಹಾಗಾಗಿ ಎಲೆಕ್ಟ್ರಿಸಿಟಿ ಏನು ಸಪ್ಲೈ ಜಾಸ್ತಿ ಆಗ್ಬಿಟ್ಟು ಆ ಒಂದು ಸಂದರ್ಭದಲ್ಲಿ ಅದು ಹಾಳಾಗ್ಬಿಡ್ತು ಅಂತಂದರೆ ಕೆಲವು ಇದರಲ್ಲಿ ಅವರು ನಮಗೆ ಕಾಂಪನ್ಸೇಷನ್ ಕೊಡೋದಿಲ್ಲ. ಯಾಕೆ ಅಂದರೆ ನೋಡಿ, ಅವ್ರು ಹೇಳಿರ್ತಾರೆ ಅಂದರೆ ನಾರ್ಮಲ್ ಕಂಡೀಷನಲ್ಲಿ ನಿಮ್ಮ ಒಂದು ಏನು ಕನ್ಸ್ಯೂಮರ್ ಗೂಡ್ಸ್ ಏನಿದೆ ಅದು ಹಾಳಾದಂಥ ಸಂದರ್ಭದಲ್ಲಿ ಮಾತ್ರ ನಾವು ಈ ಒಂದು ಗ್ಯಾರಂಟಿ ಅಥವಾ ಏನೋ ಒಂದು ವಾರಂಟಿ ಅಂತ ಏನು ಹೇಳ್ತಾರೆ ಅದು ಅಪ್ಲಿಕೇಬಲ್ ಆಗತ್ತೆ ಅಂತೇಳಿ. ಆದರೆ ಎಷ್ಟೋ ಸತಿ ನಾವು ಅದನ್ನು ಓದೇ ಇರೋದಿಲ್ಲ ಅಲ್ವಾ. ನಾವೇನು ಮಾಡ್ತೀವಪ್ಪ ಅಂದರೆ ಅದಕ್ಕೆ ನೋಡಿ, ಏನೆಲ್ಲ ಒಂದು ತೊಗೊತೀವಿ ನಾವು ಗೂಡ್ಸನ್ನು ತೊಗೋಬೇಕಾದ್ರೆ ಅಲ್ಲಿ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ ಅನ್ನೋದನ್ನು ನಾವು ಕೆಲವು ಸತಿ ಅದನ್ನು ಓದ್ಕೊಂಡ್ಬಿಟ್ಟು ಅದನ್ನು ಪರ್ಚೇಸ್ ಮಾಡಬೇಕು. ಆದರೆ ನೋಡಿ, ಆ ಒಂದು ಟೈಮಲ್ಲಿ ನಾನು ಏನಾದರೂ ಕೋರ್ಟ್ಗೆ ಹೋಗಿದ್ದೀನಿ ಅಂದರೆ ನಮ್ಮ ಕಡೆಗೆ ಕೇಸ್ ನಿಲ್ಲೋದೇ ಇಲ್ಲ. ಅದು ಅಂದರೆ ನನ್ನ ಹತ್ರ ರಿಸಿಪ್ಟು ಇದೆ, ಎಲ್ಲನೂ ಇದೆ. ಆದರೆ ಗೂಡ್ಸ್ ಹಾಳಾಗಿರೋದು ಯಾವ ರೀತಿ ಹಾಳಾಗಿದೆ, ಬಿಕಾಸ್ ಆಫ್ ಎಲೆಕ್ಟ್ರಿಸಿಟಿ ಹೆಚ್ಚಿಗೆ ಸಪ್ಲೈ ಆಗಿಬಿಟ್ಟು ಅದು ಹಾಳಾಗಿದೆ. ಅವಾಗ ಹೇಳಿರ್ತಾನೆ ಅವ್ನು ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಇದೆ ನೋಡಿ, ಇದು ನಾರ್ಮಲ್ ಕಂಡೀಷನಲ್ಲಿ ಮಾತ್ರ ಇದೇನಾದರೂ ಹಾಳಾದರೆ ಮಾತ್ರ ನಾನು ಅದನ್ನು ರಿಪ್ಲೇಸ್ ಮಾಡ್ತೀನಿ, ಅದರ್ವೈಸ್ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಅದಕ್ಕೆ ನೋಡಿ, ಪ್ರತಿಯೊಂದು ನಾವು ಗೂಡ್ಸನ್ನು ಪರ್ಚೇಸ್ ಮಾಡಿದಾಗ ಹೇಳಿರ್ತಾರೆ ಅವರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ದ ಗ್ಯಾರಂಟಿ ಆರ್ ವಾರಂಟಿ ಅಂತ ಹೇಳಿರ್ತಾರೆ. ಎಷ್ಟೋ ಸತಿ ನಾವು ಅದನ್ನು ಅಬ್ಸರ್ವೇ ಮಾಡಿರಲ್ಲ, ತೊಗೊಂಬಿಟ್ಟಿರ್ತೀವಿ. ಆ ಒಂದು ಸಂದರ್ಭದಲ್ಲಿ ಅವರು ನಮಗೆ ಏನೋ ಒಂದು ಕಾಂಪನ್ಸೇಷನನ್ನು ಅವರು ಕೊಡೋದಿಲ್ಲ. ಆಗ ಕೇಸು ನಮ್ಮ ಕಡೆಗೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮೇಯ್ನ್ ಆಗಿ ನಾವು ಗೂಡ್ಸನ್ನು ಅಂದರೆ ಇಲ್ಲಿ ನೋಡಿ, ಕನ್ಸ್ಯೂಮರ್ ಬಿವೇರ್ ಅಂತ ಹೇಳ್ತೀವಿ. ಇವಾಗ ಗ್ರಾಹಕನಾದಂಥ ನಾನು, ಕನ್ಸ್ಯೂಮರ್ ಆದ ನನಗೆ ಅವೇರ್ನೆಸ್ ಇರಬೇಕು. ಯಾಕೆಂದರೆ ಎಷ್ಟೋ ಇವತ್ತು ಆ್ಯಕ್ಚುಲ್ ಆಗಿ ನಾವು ಅಡ್ವರ್ಟೈಸ್ಮೆಂಟ್ಸನ್ನು ನೋಡಿ ಅಟ್ರಾಕ್ಟ್ ಆಗ್ತೀವಿ, ಪರ್ಚೇಸ್ ಮಾಡ್ತೀವಿ. ಆದರೆ ಅಡ್ವರ್ಟೈಸ್ಮೆಂಟಲ್ಲಿ ಸಹ ಅವರು ಸಣ್ಣದಾಗಿ ಬರ್ತಾ ಇರುತ್ತೆ ಆ ಇನ್ಫಾರ್ಮೇಷನ್ಸ್. ಅದರಲ್ಲಿ ಇದು ಒಂದು ಕ್ರಿಯೇಟಿವ್ ಆಗಿದೆ, ಕ್ರಿಯೇಟಿವ್ ಆಗಿರ್ತಕ್ಕಂಥ ಒಂದು ಆ್ಯಡ್ ಆಗಿದೆ ಅಂತೇಳಿ. ಆದರೆ ನಾವು ಅದನ್ನು ಕೆಲವು ಟೈಮ್ ನಾವು ಅಬ್ಸರ್ವ್ ಮಾಡ್ದೇನೆ ನಾವು ಆ ಗೂಡ್ಸನ್ನು ಪರ್ಚೇಸ್ ಮಾಡೋಂಥ ಸಂದರ್ಭದಲ್ಲಿ, ಯಾಕೆಂದರೆ ಕೆಲವೆಲ್ಲ ಹೇಳ್ತಾರೆ ನೋಡಿ, ಇದನ್ನು ತೊಗೊಂಡು ಯಾವುದೋ ಒಂದು ಗೂಡ್ಸನ್ನು ತೊಗೊಂಡಿದ್ದೀರಾ ಅದರಿಂದ ನಮಗೆ ತುಂಬಾ ಇಷ್ಟೊಂದು ಬೆನಿಫಿಟ್ ಆಗುತ್ತೆ ಅಂತೇಳಿ. ಆ್ಯಕ್ಚುಲಾಗಿ ಅದು ಕೆಲವು ಟೈಮ್ ಆಗದೇ ಇರ್ಬೋದು ಅಲ್ವಾ. ನೋಡಿ, ಕೆಲವೆಲ್ಲ ಆ್ಯಡ್ಸ್ ಏನು ಬರುತ್ತೆ, ತುಂಬ ರಿಫ್ರೆಶ್ ಆಗ್ತೀರಾ, ಜಸ್ಟ್ ಒಂದು ಟೀ ಅಡ್ವರ್ಟೈಸ್ಮೆಂಟ್ಸಲ್ಲಿ ತುಂಬ ರಿಫ್ರೆಶ್ ಆಗ್ತೀರಾ ಅಂತ ಬರುತ್ತೆ. ಅಥವಾ ಕೆಲವೊಂದು ಫೇಸ್ ಕ್ರೀಮ್ಗಳಲ್ಲಿ ನೀವು ತೊಗೊಂಡಾಗ ಏನು ತೊಗೊಂಡು ಇಷ್ಟು ದಿನದಲ್ಲೇ ನೀವು ತುಂಬ ಫೇರ್ ಆಗಿಬಿಡ್ತೀರಾ ಅಂತ ಇರುತ್ತೆ. ಬಟ್ ಅದರಲ್ಲಿ ಹಾಕಿರ್ತಾನೆ ಅದರಲ್ಲಿ ಏನು ಕ್ರಿಯೇಟಿವ್ ಆ್ಯಡ್ ಇದು ಅಂತೇಳಿ. ಆದರೆ ನಾವು ಅದನ್ನು ಅಬ್ಸರ್ವ್ ಮಾಡಿರೋದಿಲ್ಲ. ಮೇ ಬಿ ನಾವು ಅದನ್ನು ತೊಗೊತೀವಿ, ಯೂಸ್ ಮಾಡ್ತೀವಿ, ಬಟ್ ಅದು ಅಡ್ವರ್ಸ್ ಅಫೆಕ್ಟ್ ಆಗಬಾರ್ದು. ಆದರೆ ನಾವು ಅಡ್ವರ್ಸ್ ಎಫೆಕ್ಟ್ ಆದಂಥ ಸಂದರ್ಭದಲ್ಲಿ ನಾವು ಅದನ್ನು ಕ್ಲೈಮ್ ಮಾಡ್ಕೋಬೋದು. ಏಕೆಂದರೆ ಯಾವುದೇ ಒಂದು ಕ್ರೀಮ್ ಇರ್ಬೋದು, ಅಥವಾ ನಿಮ್ಗೆ ಇನ್ನೊಂದು ಪ್ರೀವಿಯಸ್ ವಿಡಿಯೋದಲ್ಲಿ ಏನಿದೆ ಪೇಸ್ಟ್, ಟೂತ್ ಪೇಸ್ಟ್ ನಾನು ಯೂಸ್ ಮಾಡಿರೋದು ಇರ್ಬೋದು, ಅದು ನನಗೆ ಏನೋ ಒಂದು ಪರ್ಟಿಕ್ಯುಲರ್ ಸಮಸ್ಯೆ ಏನಿದೆ ಆ ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕು. ಆ ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟಿಲ್ಲ ಅಂತಂದ್ರೂ ನನಗೆ ಯಾವುದೇ ರೀತಿಯ ನನ್ನ ಒಂದು ಜೀವಕ್ಕೆ ತೊಂದರೆ ಆಗಬಾರ್ದು ಅಲ್ವಾ. ನೀವು ಯಾವುದೋ ಒಂದು ಡ್ರಿಂಕ್ಸ್, ಡ್ರಿಂಕ್ ಅಂತ ಸಂದರ್ಭದಲ್ಲಿ ಬೇರೆ ರೀತಿಯಾಗಿ ತಿಳ್ಕೊಬೇಡಿ. ಒಂದು ಸಾಫ್ಟ್ ಡ್ರಿಂಕ್ ಅಲ್ವಾ, ಒಂದು ಕೂಲ್ ಡ್ರಿಂಕ್ಸನ್ನು ತೊಗೊಂಡಿದ್ದೀರಾ, ಕುಡ್ದಿದ್ದೀರಾ, ಅದರಿಂದ ನಿಮಗೆ ಒಂದು ರೀತಿ ಎನರ್ಜಿ ಬರಬೇಕು. ಅಟ್ಲೀಸ್ಟ್ ಎನರ್ಜಿ ಬರುತ್ತೋ ಇಲ್ವೋ, ಅದನ್ನು ಕುಡಿದ ತಕ್ಷಣ ನಮ್ಗೇನಾದರೂ ಪ್ರಜ್ಞೆ ತಪ್ಪಿ ಬೀಳೋದು ಅಥವಾ ಇನ್ನೇನೋ ಒಂದು ಸಮಸ್ಯೆ ಆಗೋದು ಆ ರೀತಿಯಾದಂಥ ಆಗಿದೆ ಅಂತಂದರೆ ಆಗ ಅವರು ಆ ಒಂದು ಪರ್ಟಿಕ್ಯುಲರ್ ಒಂದು ಕಂಪನಿ ಏನಿರುತ್ತೆ, ಕಂಪನಿಗೆ ವಾರ್ನ್ ಮಾಡ್ತಾರೆ, ಕಂಪನಿಯನ್ನೇ ಸಹ ಕ್ಲೋಸ್ ಮಾಡಿಸ್ಬಿಡ್ಬೋದು ಅವರು. ನೋಡಿ, ಇಷ್ಟು ಪವರ್ಸ್ ಅವ್ರಿಗಿರುತ್ತೆ. ಅಂದರೆ ಸುಮಾರು ಜನ ಕಂಪ್ಲೇಂಟ್ ಕೊಟ್ಟರೆ, ಸುಮಾರು ಜನಕ್ಕೆ ಈ ರೀತಿಯಾಗಿ ತೊಂದರೆ ಆಗಿದ್ರೆ, ಸೊ ಅದನ್ನು ಕಂಪ್ನಿನೇ ಸಹ ಅವರು ಅದನ್ನು ಕ್ಲೋಸ್ ಮಾಡಿಸ್ಬಿಡ್ತಾರೆ ಕೆಲವು ಸತಿ. ಅಂದರೆ ಇವತ್ತು ನೋಡಿ, ಎಷ್ಟೋ ಗೂಡ್ಸನ್ನು ನಾವೇನು ಪರ್ಚೇಸ್ ಮಾಡ್ತೀವಿ, ಅದರಿಂದ ಕೆಲವು ಸಂದರ್ಭಗಳಲ್ಲಿ ನಮಗೆ ಅನೇಕ ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ. ಆ ಸಮಸ್ಯೆಗಳು ಉಂಟಾಯಿತು ಅಂತಂದರೆ ಆಗ ನಾವು ಗ್ರಾಹಕರ ರಕ್ಷಣಾ ವೇದಿಕೆಗೆ ಹೋದಾಗ ಎಷ್ಟೋ ಒಂದು ಪರಿಹಾರವನ್ನು ನಾವು ಇದರಲ್ಲಿ ಪಡಿಬೋದು. ಅದಕ್ಕೆ ನೋಡಿ, ಒಂದು ಆರ್ಡರ್ಸನ್ನು ಇಶ್ಯೂ ಮಾಡ್ತಾರೆ, ಗೂಡ್ಸನ್ನು ರಿಪ್ಲೇಸ್ ಮಾಡಿ ಅಂತಾರೆ ಅಥವಾ ಕಾಂಪನ್ಸೇಷನನ್ನು ಕೊಡಿ ಅಂತಾರೆ. ಏಕೆಂದರೆ ನೆಗ್ಲಿಜೆನ್ಸಿಯಿಂದ ಆದಂಥ ಸಂದರ್ಭಗಳಲ್ಲಿ ಕಾಂಪನ್ಸೇಷನನ್ನು ಕೊಡಿ ಅಂತ ಹೇಳ್ತಾರೆ. ಹಾಗಾಗಿ ಬಟ್ ಒನ್ ಥಿಂಗ್ ಏನಪ್ಪ ಅಂದರೆ ನೋಡಿ, ಲೆಟ್ ದಿ ಬೈಯರ್ ಬಿವೇರ್ ಅಂತ ಹೇಳ್ತೀವಿ
ಅಲ್ವಾ. ಏಕೆಂದ್ರೆ ಆ ಗೂಡ್ಸ್ ಅನ್ನ ಕೊಂಡ್ಕೊಂಡು ಅದಾದ್ಮೇಲೆ ನನಗೆ ತೊಂದರೆ ಆಯ್ತು ಅಂತ ಹೇಳ್ಬಿಟ್ಟು ನಾನು ಕೋರ್ಟ್ಗೆ ಹೋಗೋದು, ಮತ್ತೆ ಅಲ್ಲಿ ನನ್ನ ಸಮಯವನ್ನೆಲ್ಲ ವೇಸ್ಟ್ ಮಾಡ್ಕೊಂಡು ಹೋರಾಟ ಮಾಡಿ ಅದಕ್ಕೆ ನಾನು ಒಂದು ಕಾಂಪನ್ಸೇಷನ್ ಪಡೆಯೋದ್ರ ಬದಲು ನಾನು ತಗೋಬೇಕಾದ್ರೆ ಆ ಗೂಡ್ಸ್ ಬಗ್ಗೆ ನನಗೆ ಅವೇರ್ನೆಸ್ ಇರಬೇಕು ನೋಡಿ. ಅದಕ್ಕೆ ನೋಡಿ ಈ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ರೈಟ್ಸ್ ಆಫ್ ಕನ್ಸ್ಯೂಮರ್ಸ್ ಬಗ್ಗೆ ಹೇಳಿದ್ದೀನಿ ಅಲ್ವಾ. ಮಾಹಿತಿಯನ್ನ ಪಡ್ಕೊಂಡು ಏನೆಲ್ಲ ಇದೆ ಅದ್ರ ಮಾಹಿತಿನ ಪಡ್ಕೊಂಡು ಆ ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದಾಗ ಆ ಕನ್ಸ್ಯೂಮರ್ ಸೇಫ್ ಆಗ್ತಾರೆ. ಏಕೆಂದ್ರೆ ಎಷ್ಟೋ ಗೂಡ್ಸ್ ಅನ್ನ ತಗೋಬೇಕಾದ್ರೆ ಅವರು ತುಂಬಾ ಅಟ್ರಾಕ್ಟ್ ಮಾಡ್ತಾರೆ, ಅಟ್ರಾಕ್ಟಿವ್ ಆಗಿ ಹೇಳ್ತಾರೆ, ಒಂದು ಇಷ್ಟೆಲ್ಲ ಬೆನಿಫಿಟ್ಸ್ ಇರುತ್ತೆ ನಿಮ್ಗೆ ಗೂಡ್ಸ್ ಬಗ್ಗೆ ಅಂತ ಹೇಳಿರ್ತಾರೆ. ಆದ್ರೆ ಕೆಲವನ್ನ ಒಂದು ಕಂಡೀಷನ್ಸು ಹಾಕಿರ್ತಾರೆ, ಆದ್ರೆ ಎಷ್ಟೋ ಒಂದು ಕಂಡೀಷನ್ಸ್ ಅನ್ನ ನಾವು ಸರಿಯಾದ ರೀತಿಯಲ್ಲಿ ಏನು ಅಬ್ಸರ್ವ್ ಮಾಡದೆ, ಸರಿಯಾದ ರೀತಿ ಓದದೆ ಅದನ್ನ ನಾವು ಪರ್ಚೇಸ್ ಮಾಡಿದ್ರೆ ಅದಾದ ಮೇಲೆ ನಮ್ಗೆ ಅನೇಕ ಸಮಸ್ಯೆಗಳನ್ನ ನಾವಿಲ್ಲಿ ಫೇಸ್ ಮಾಡ್ಬೇಕಾಗಿ ಬರುತ್ತೆ. ಆದ್ರೆ ಇನ್ ಕೇಸ್ ಗ್ರಾಹಕನಿಗೆ ನಿಜವಾಗಿ ಲಾಸ್ ಆಗಿದೆ ಅಂತಂದ್ರೆ ನಾವು ಈ ಒಂದು ಕನ್ಸ್ಯೂಮರ್ ಫೋರಮ್ಗಳಿಂದ ನಮಗೆ ಆದಂತ ಲಾಸ್ ಅನ್ನ ನಾವು ಮತ್ತೆ ವಾಪಸ್ ಪಡಿಬಹುದು. ಯಾಕೆಂದ್ರೆ ನಮ್ಮ ಹತ್ರ ಎಲ್ಲ ಎವಿಡೆನ್ಸಸ್ ಇರುತ್ತೆ, ಕರೆಕ್ಟ್ ಆಗಿ ನನ್ಗೇನೆ ಮೋಸ ಆಗಿರುತ್ತೆ. ಯಾಕೆಂದ್ರೆ ಯಾವುದೇ ಒಂದು ಗೂಡ್ಸ್ ಅನ್ನ ನಾನು ಕನ್ಸ್ಯೂಮ್ ಮಾಡಿದಂತ ಸಂದರ್ಭದಲ್ಲಿ ಕೆಲವು ಸತಿ ಅದರಿಂದ ನನಗೆ ಯಾವುದೇ ರೀತಿಯ ಅಡ್ವರ್ಸ್ ಎಫೆಕ್ಟ್ ಆಯ್ತು ಅಂದ್ರೆ, ಇನ್ ಕೇಸ್ ನನಗೆ ತೊಂದರೆ ಆಗಿದೆ, ಅದರಿಂದ ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀನಿ, ಅದ್ರದ್ದೆಲ್ಲಾನು. ಯಾಕೆಂದ್ರೆ ಕೆಲವು ಗೊತ್ತಾಗುತ್ತೆ ನೋಡಿ, ಇದರಲ್ಲಿ ಟೆಸ್ಟ್ ಅನ್ನ ಮಾಡಿದಾಗ ಏನು ಫುಡ್ ಪಾಯ್ಸನ್ ಅಲ್ವಾ, ನಾವೇನೋ ಒಂದು ಫುಡ್ ತಗೊಂಡಿದ್ದೀನಿ ಅದರಿಂದ ನಂಗೆ ಎಫೆಕ್ಟ್ ಆಗಿದೆ ಅಂದ್ರೆ ಅದೆಲ್ಲವನ್ನು ಪ್ರತಿಯೊಂದು ಸಹ ಒಂದು ಲ್ಯಾಬ್ ರಿಪೋರ್ಟ್ಸ್ ಅಲ್ಲಿ ನಮಗೆ ಮಾಹಿತಿಗಳು ಸಿಕ್ಕಿರುತ್ತೆ. ಅದಕ್ಕೆ ನೋಡಿ ಇವತ್ತು ಏನೋ ಒಂದು ಗೂಡ್ಸ್ ಇರುತ್ತೆ, ಆ ಗೂಡ್ಸ್ ಅನ್ನ ನಾವು ಲ್ಯಾಬ್ಗೆ ಹೋಗಿ ಚೆಕ್ ಮಾಡಿಸಿದಾಗ ಅದರಲ್ಲಿ ಏನಾದ್ರೂ ಅಂದ್ರೆ ಗ್ರಾಹಕನಿಗೆ ತೊಂದರೆ ಆಗತ್ತೆ ಅಂತಂದ್ರೆ ಹ್ಯೂಮನ್ ಬೀಯಿಂಗ್ಗೆ ತೊಂದರೆ ಆಗ್ತಕ್ಕಂಥ ಕೆಲವು ಇಂಗ್ರೀಡಿಯೆಂಟ್ಸ್ ಅನ್ನ ಅವ್ರೇನಾದ್ರೂ ಯೂಸ್ ಮಾಡಿದ್ರೆ ಅದರಿಂದ ಏನಾದ್ರೂ ತೊಂದರೆ ಆಗಿದೆ ಅಂತಂದ್ರೆ ನೋಡಿ ಅದರಲ್ಲಿ ಗೊತ್ತಾಗೋಗುತ್ತೆ ನಮ್ಗೆ. ಅದಕ್ಕೆ ಇವತ್ತು ಲ್ಯಾಬ್ಗೆ ತಗೊಂಡೋಗಿ ನಾವು ಟೆಸ್ಟ್ ಮಾಡಿಸಿದಾಗ ಅದು ಏನು ನಿಜವಾದ ಒಂದು ಸಮಸ್ಯೆ ಏನು ಅನ್ನೋದು ಗೊತ್ತಾಗತ್ತೆ. ಆಗ ನಾವು ಏನು ನಮಗೆ ಮೋಸ ಏನಾಗಿತ್ತು, ಒಬ್ಬ ವ್ಯಾಪಾರಸ್ಥನಿಂದ, ಒಬ್ಬ ಟ್ರೇಡರ್ ಇಂದ ನಮ್ಗೇನು ಮೋಸ ಆಗಿತ್ತು ಅದರಿಂದ ನಾವು ಇಲ್ಲಿ ರಕ್ಷಣೆಯನ್ನ ಅಥವಾ ಏನೇ ಒಂದು ಪರಿಹಾರವನ್ನ ಪಡ್ಕೋಬಹುದು. ದೆನ್ ಅಪೀಲ್. Again, section 19 ಅಲ್ಲಿ ಎನಿ ಪರ್ಸನ್ ಅಗ್ರೀವ್ಡ್ ಬೈ ದ ಆರ್ಡರ್ ಆಫ್ ಸ್ಟೇಟ್ ಕಮಿಷನ್ ವಿತ್ ಇನ್ 30 days ಫ್ರಮ್ ದಿ ಡೇಟ್ ಆಫ್ ದ ಆರ್ಡರ್ ಇನ್ ದ ನ್ಯಾಷನಲ್ ಕಮಿಷನ್. ಎನಿ ಪರ್ಸನ್ ಅಗ್ರೀವ್ಡ್ ಅಂದ್ರೆ ಇಲ್ಲಿ ಏನಾಗುತ್ತೆ, ಅವನಿಗೆ ಮತ್ತೆ ಮೋಸ ಆಗಿದೆ, ಲಾಸ್ ಆಗಿದೆ, ನನಗೆ ಅನ್ಯಾಯ ಆಗಿದೆ ಅಂತ ಅನ್ಸಿದ್ರೆ, ಅಂದ್ರೆ ಇಲ್ಲಿ ಸ್ಟೇಟ್ ಕಮಿಷನ್ಗೆ ಹೋಗ್ತೀವಿ, ಸ್ಟೇಟ್ ಅಲ್ಲೂ ನನಗೆ ಅನ್ಯಾಯ ಆಗಿದೆ ಅಂತ ಏನಾದ್ರು ಅನ್ಸಿದ್ರೆ ಬೈ ದ ಆರ್ಡರ್ ಆಫ್ ದ ಸ್ಟೇಟ್ ಕಮಿಷನ್ ಅವ್ರು ಏನೋ ಒಂದು ಆರ್ಡರ್ ಅನ್ನ ಕೊಡ್ತಾರೆ. ಇನ್ ಕೇಸ್ ನನಗೇನಾಗುತ್ತೆ, ನನ್ನ ವಿರುದ್ಧವಾಗಿರ್ಬೋದು ಅವ್ರು ಕೊಟ್ಟಂತ ಆರ್ಡರ್. ಆಗ ನನಗೆ ಮೋಸ ಆಗಿದೆ, ಇಲ್ಲಪ್ಪ ಇವರು ಸರಿಯಾದ ರೀತಿ ತೀರ್ಮಾನವನ್ನ ಕೊಟ್ಟಿಲ್ಲ ಅಂತ ಅನ್ಸಿದೆ ಅಂತಂದ್ರೆ ನಾನು ವಿತಿನ್ 30 days ಅಲ್ಲಿ ಫ್ರಮ್ ದ ಡೇಟ್ ಆಫ್ ದ ಆರ್ಡರ್ ಇನ್ ದ ನ್ಯಾಷನಲ್ ಕಮಿಷನ್ಗೆ ನಾನು ಮತ್ತೆ ಅಪೀಲ್ ಹೋಗ್ಬೋದು. ಅಂದ್ರೆ ಅಗೇನ್ ಇದ್ರಲ್ಲೂ ಅಷ್ಟೇ ನೋಡಿ, ಯಾಕೆಂದ್ರೆ ಎಷ್ಟೋ ಸತಿ ಕೆಲವೊಮ್ಮೆ ನಮ್ಗೆ ಏನಾಗುತ್ತೆ, ಆ ಒಂದು ಕನ್ಸರ್ನ್ಡ್ ಅವರು ಕೊಟ್ಟಂತಹ ಒಂದು ತೀರ್ಮಾನಗಳು ನನಗೆ ಒಪ್ಪಿಗೆ ಆಗೋದಿಲ್ಲ, ಅಥವಾ ಆ ಸಂದರ್ಭಕ್ಕೆ ನಾನು ಕೆಲವು ದಾಖಲೆಗಳನ್ನ ಒದಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ತೀರ್ಮಾನ ನಮ್ಮ ವಿರುದ್ಧವಾಗಿ ಬಂದ್ಬಿಡುತ್ತೆ, ಆದ್ರೆ ನಿಜವಾಗಿ ನನಗೆ ಅನ್ಯಾಯ ಆಗಿರುತ್ತೆ. ಬಟ್ ಒಂದ್ ಥಿಂಗ್ ಏನಪ್ಪಾ ಅಂದ್ರೆ ನಂಗೆ ನಿಜವಾಗಿ ಲಾಸ್ ಆಗಿರ್ಬೇಕು, ನಿಜವಾಗಿ ಅನ್ಯಾಯ ಆಗಿರ್ಬೇಕು. ಆಗ ನನ್ನ ಹತ್ರ ಎಲ್ಲ ಎವಿಡೆನ್ಸಸ್ ಇದೆ ಅಂತಂದ್ರೆ ಮತ್ತೆ ನಾನು ಫರ್ದರ್ ಒಂದು ನ್ಯಾಷನಲ್ ಕಮಿಷನ್ ಅಂತ ಏನಿರುತ್ತೆ ಅಲ್ಲಿಗೆ ಹೋಗಿ ನಾನು ಮತ್ತೆ ಅಪೀಲ್ ಹೋಗ್ಬೋದು. ಅದರ ಒಂದು ಪ್ರಾವಿಷನ್ ಸಹ ಒಬ್ಬ ಗ್ರಾಹಕರಿಗೆ ಇಲ್ಲಿ ಮಾಡಿಕೊಟ್ಟಿದ್ದಾರೆ ನೋಡಿ. ಇಷ್ಟು ರಿಗಾರ್ಡಿಂಗ್ ಸ್ಟೇಟ್ ಕಮಿಷನ್ ಬಗ್ಗೆ ಬರುತ್ತೆ. ಅಂದ್ರೆ ದಟ್ ಈಸ್ ರಿಡ್ರೆಸಲ್ ಕಮಿಷನ್ ಅಂತ ನಾವೇನು ಹೇಳ್ತೀವಲ್ಲ, ಗ್ರಾಹಕರಿಗೆ ಆದಂತಹ ಒಂದು ಸಮಸ್ಯೆಗಳಿಗೆ, ಗ್ರಾಹಕರ ಒಂದು ವಿವಾದಗಳಿಗೆ ಇರ್ತಕ್ಕಂಥ ಒಂದು ಪರಿಹಾರ ವೇದಿಕೆ ಅಂತ ಹೇಳ್ಬೋದು, ಅಥವಾ ಪರಿಹಾರ ಏಜೆನ್ಸಿ. ರಿಡ್ರೆಸಲ್ ಕಮಿಷನ್ ಅಂತ ನಾವೇನು ಹೇಳ್ತೀವಲ್ಲ, ರಿಡ್ರೆಸಲ್ ಏಜೆನ್ಸೀಸ್ ಅಂತ ಹೇಳ್ತೀವಿ. ಆ ರಿಡ್ರೆಸಲ್ ಏಜೆನ್ಸೀಸ್ ಅಲ್ಲಿ ಇದು ಬಂದು ಸ್ಟೇಟ್ ಕಮಿಷನ್ ಆಗುತ್ತೆ ನೋಡಿ. ಇದು ಒಂದು ಸ್ಟೇಟ್ ಕಮಿಷನ್ ಅಲ್ಲಿ ನಾವು ಅಂದ್ರೆ ಇದರ ಮೇನ್ ಆಗಿ ಬರೋದು, ಇದರ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ನಾವು ಏನು ಅಮೌಂಟ್ ಖರ್ಚು ಮಾಡಿರ್ತೀವಲ್ಲ ಅದು more than 20 lakhs ಆಗಿರ್ಬೇಕು, ವಿತ್ ಇನ್ 1 crore ಆಗಿರ್ಬೇಕು.
1 ಕೋಟಿ ಒಳಗೆ ಅಥವಾ 20 ಲಕ್ಷದ ಮೇಲೆ ನನಗೆ ಏನೆಲ್ಲ ಪರಿಹಾರ ನನಗೆ ಬರಬೇಕಾಗಿರುತ್ತೆ ಅಂದರೆ ಅದಕ್ಕಿಂತ ಹೆಚ್ಚಿನ ಅಮೌಂಟ್ ನಾನು ಇನ್ವೆಸ್ಟ್ ಮಾಡಿರ್ತೀನಿ, ಆ ಸಂದರ್ಭದಲ್ಲಿ ನಾವು ಸ್ಟೇಟ್ ಕಮಿಷನ್ ಅಂತ ಇರುತ್ತೆ, ಸ್ಟೇಟ್ ಕಮಿಷನಲ್ಲಿ ಹೋಗ್ಬಿಟ್ಟು ನಾನು ಒಂದು ನ್ಯಾಯವನ್ನು ಪಡ್ಕೊಳ್ಬೋದು. ಇಷ್ಟು ರಿಲೇಟಿಂಗ್ ಟು ದಿ ಸ್ಟೇಟ್ ಕಮಿಷನ್. ಕನ್ಸ್ಯೂಮರ್ ರಿಡ್ರೆಸಲ್ ಫೋರಮ್ಗೆ ಸಂಬಂಧಪಟ್ಟಂತೆ ಸ್ಟೇಟ್ ಕಮಿಷನ್ಗೆ ಇದು ರಿಲೇಟೆಡ್ ಆಗುತ್ತೆ. ಸೊ ಒನ್ಸ್ ಅಗೇನ್ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನಿಮಗೆ ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಿ ಕೇಳಿ. ನಾನು ನಿಮಗೆ ಅರ್ಥ ಆಯಿತು ಅಂತ ಭಾವಿಸಿದ್ದೀನಿ. ಏಕೆಂದರೆ ಇದು ರೆಕಾರ್ಡೆಡ್ ವಿಡಿಯೋ, ಇದರಲ್ಲಿ 1 ವೇ ಕಮ್ಯುನಿಕೇಷನ್ ಆಗಿರುತ್ತೆ. ಆದರೆ ಅದು ಆಗಬಾರ್ದು ಅಂದರೆ ನೀವು ನಿಮ್ಮ ಸಮಸ್ಯೆಗಳನ್ನು ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಿ ಕೇಳಿ. ನಾನು ಸಾಧ್ಯ ಆದಷ್ಟು ನಿಮ್ಮ ಸಮಸ್ಯೆಗಳಿಗೆ ನಾನು ಪರಿಹಾರವನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ರೆಫರೆನ್ಸಸ್ ಹಾಕಿದ್ದೀನಿ ನಾನಿಲ್ಲಿ. ಬಿಸಿನೆಸ್ ಲಾ 6th ಎಡಿಷನ್ MC ಕುಚ್ಚಲ್ ಆ್ಯಂಡ್ ವಿವೇಕ್ ಕುಚ್ಚಲ್ ಅವ್ರದ್ದು ರೆಫರ್ ಮಾಡಿದ್ದೀನಿ. ಮತ್ತು ಕೆಲವು ವೆಬ್ಸೈಟ್ಸನ್ನು ಏನು ರೆಫರ್ ಮಾಡಿ ಅದರಲ್ಲಿ ಮಾಹಿತಿಯನ್ನು ನಾನು ಕಲೆಕ್ಟ್ ಮಾಡಿದ್ದೀನಿ, ಅದನ್ನು ನಾನು ನಿಮಗೆ ಇಲ್ಲಿ ರೆಫರೆನ್ಸಲ್ಲಿ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಟು ಆಲ್.